ಮಯೂರಿ, ಎಷ್ಟು ದೊಡ್ಡ ಸ್ಕೂಲ್ ಅಲ್ವಾ? ಯಾಕೆ ಭಯ ಆಗ್ತಿದ್ಯಾ? ಮತ್ತೆ ನಮ್ಮ ಹಳ್ಳಿ ಚಿಕ್ಕ ಸ್ಕೂಲು, ಇಲ್ಲೂ ಹಾಗೆ ಇರುತ್ತೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಇಲ್ಲಿ ಎಷ್ಟು ದೊಡ್ಡದಾಗಿದೆ, ಎಷ್ಟೊಂದ್ ಜನ ಮಕ್ಳಿದ್ದಾರೆ. ಅಂದ್ರೆ ಫೀಸು ಜಾಸ್ತಿ ಇರುತ್ತಲ್ವಾ? ವಿಜಿ ಅಕ್ಕ ಹೇಳಿದ್ದನ್ನ ಮರ್ತ್ಬಿಟ್ಯೇನೆ. ಚೆನ್ನಾಗ್ ಓದೋ ಬಡ ವಿದ್ಯಾರ್ಥಿಗಳಿಗೆ ಈ ಸ್ಕೂಲಲ್ಲಿ ಫ್ರೀ ಆಗಿ ಸೀಟ್ ಕೊಡ್ತಾರಂತೆ. ನೀನು ಚೆನ್ನಾಗ್ ಓದ್ತ್ಯಾ, ಬುದ್ಧಿವಂತೆ ಕೂಡ. ನಿನ್ಗೆ ಈ ಸ್ಕೂಲಲ್ಲಿ ಖಂಡಿತವಾಗ್ಲೂ ಸೀಟ್ ಸಿಕ್ಕೇ ಸಿಗತ್ತೆ ಅನ್ನೋ ನಂಬಿಕೆ ನಂಗಿದೆ. ಆ ದುರ್ಗಮ್ಮ ನಮ್ಮನ್ನ ಇಲ್ಲಿವರೆಗೂ ಕರ್ಕೊಂಡ್ ಬಂದಿದ್ದಾಳೆ. ಅವಳು ನಮ್ ಕೈ ಬಿಡ್ತಾಳ ಹೇಳು? ನಡಿ, ಪ್ರಿನ್ಸಿಪಲ್ ರೂಮ್ಗೆ ಹೋಗೋಣ. ಆ ಕಡೆ ಹೋಗೋಣ ಬಾ. ಹೌದು ಮೇಡಮ್, ನಿಮ್ ಮಕ್ಕಳಿಗೆ ಸೀಟ್ ಕನ್ಫರ್ಮ್ ಆಗಿದೆ, ಕರ್ಕೊಂಡ್ ಬನ್ನಿ. ಪ್ರಿನ್ಸಿಪಲ್ ರೂಮ್. ಮೇಡಮ್ ಬನ್ನಿ. ನಮಸ್ತೆ ಮೇಡಮ್. ನಮಸ್ತೆ, ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ಬಾ. ಹೇಳಿಮ್ಮ. ಮೇಡಮ್, ನನ್ನ ಹೆಸರು ಮಯೂರಿ ಅಂತ. ಇವಳು ನನ್ನ ತಂಗಿ ಲಕ್ಷ್ಮಿ ಅಂತ. ಹಳ್ಳಿನಲ್ಲಿ ಸ್ಕೂಲಲ್ಲಿ ಓದ್ತಿದ್ಲು. ಅವಳದು TC ಸರ್ಟಿಫಿಕೇಟ್ ಎಲ್ಲ ಇದ್ರಲ್ಲಿದೆ. ಈ ಸರ್ಟಿಫಿಕೇಟ್ನೆಲ್ಲ ನೋಡ್ತಾ ಇದ್ರೆ ನಿಮ್ ತಂಗಿ ತುಂಬಾ ಟ್ಯಾಲೆಂಟೆಡ್ ಇದ್ದಾರೆ ಅಂತ ಅನಿಸ್ತಿದೆ. ಯಾವ ಸೌಕರ್ಯನೂ ಇಲ್ದೇನೆ ಇಷ್ಟು ಚೆನ್ನಾಗಿ ಮಾರ್ಕ್ಸ್ ತಗೊಂಡಿದ್ದಾಳೆ ಅಂದ್ರೆ ತುಂಬಾ ಖುಷಿ ಆಗ್ತಿದೆ. ಇಂಥವ್ರಿಗೆ ಸೀಟ್ ಕೊಟ್ರೆ ನಮ್ ರೆಪ್ಯುಟೇಷನ್ ಕೂಡ ಜಾಸ್ತಿ ಆಗುತ್ತೆ. ಹಾಗಾದ್ರೆ ನನ್ನ ತಂಗಿಗೆ ನಿಮ್ ಸ್ಕೂಲಲ್ಲಿ ಸೀಟ್ ಸಿಗತ್ತಾ ಮೇಡಮ್? ಸೀಟ್ ಸಿಗುತ್ತಾ ಅಲ್ಲಮ್ಮ, ಸಿಕ್ಕಾಯ್ತು ಅನ್ಕೋ. ಇಂಥ ಸ್ಟೂಡೆಂಟ್ಸ್ ಕೊಡದೆ ಇನ್ಯಾರು ಕೊಡಕ್ಕಾಗುತ್ತೆ ಮೇಡಮ್? ಇನ್ಮೇಲಿಂದ ಇವಳು ನಮ್ ಸ್ಕೂಲ್ ಸ್ಟೂಡೆಂಟ್. ತುಂಬಾ ಉಪಕಾರ ಆಯ್ತು ಮೇಡಮ್. ಇದರಲ್ಲಿ ಏನೂ ಉಪಕಾರ ಇಲ್ಲಮ್ಮ. ನಮ್ ಸ್ಕೂಲ್ ಹೆಸರು ಮಾಡೋದೇ ಇಂಥ ಬ್ರಿಲಿಯಂಟ್ ಸ್ಟೂಡೆಂಟ್ಸ್ಗಳಿಂದ. ಹಾಗಾಗಿ ಉಪಕಾರದ ಮಾತೆಲ್ಲ ಬೇಡಮ್ಮ. ನಮ್ಮಂತ ಬಡವ್ರಿಗೆ ಇಂಥ ಸ್ಕೂಲಲ್ಲಿ ಸೀಟ್ ಸಿಗುತ್ತೆ ಅಂದ್ರೆ ಅದರ ಕನ್ಸಲ್ಲಿ ಯೋಚನೆ ಮಾಡೋದಕ್ಕಾಗೋದಿಲ್ಲ ಮೇಡಮ್. ಆದ್ರೆ ಈಗ ನನ್ನ ತಂಗಿ ಇಲ್ಲಿ ಓದ್ತಾಳೆ ಅಂದ್ರೆ ತುಂಬಾ ಖುಷಿ ಆಗುತ್ತೆ. ಈ ನಿಮ್ ಮುಗ್ಧತೆನೇ ಇವಳು ಓದಿಗೆ ಸಹಾಯ ಆಗಿರೋದು ಅನ್ಸುತ್ತೆ. ಇಲ್ಲಿ ಬರೋ ಎಷ್ಟೋ ಸ್ಟೂಡೆಂಟ್ಸ್ ಪರ್ಸೆಂಟ್ ನೋಡ್ತೀನಿ, ಎಲ್ರೂ ನಮ್ಮ ಹತ್ರ ದುಡ್ಡಿದೆ, ನೀವು ಸೀಟ್ ಕೊಡಿ ಅನ್ನೋ ತರ ಇರುತ್ತೆ. ಆದ್ರೆ ನಮಗ್ ಬೇಕಾಗಿರೋದು ಇಂಥ ಸ್ಟೂಡೆಂಟ್. ಅದಕ್ಕೆ ಪ್ರತಿ ವರ್ಷ ಬಡ ವಿದ್ಯಾರ್ಥಿಗಳಿಗೆ ನಾವು ಸೀಟ್ ಕೊಡ್ತಾ ಇರೋದು. ಈಗ ಸೀಟ್ ಕನ್ಫರ್ಮ್ ಆಗಿದೆ ಮೇಡಮ್. ಫೀಸ್ ಎಷ್ಟಾಗ್ಬೋದು? ಫ್ರೀಯಾಗಿ ಸೀಟ್ ಕೊಡ್ತೀನಿ ಅಂತ ಹೇಳಿದ್ಮೇಲೂ ಫೀಸ್ ಎಷ್ಟು ಅಂತ ಕೇಳ್ತಿದ್ಯಲ್ಲಮ್ಮ. ನೀವು ಈ ವರ್ಷ ಮಾತ್ರ ಅಲ್ಲ, ಅವಳು ಸೆಕೆಂಡ್ ಇಯರ್ ಓದೋವರೆಗೂ ಯಾವ ಫೀಸು ಇಲ್ಲ. ಸಂಪೂರ್ಣವಾಗಿ ಉಚಿತವಾಗಿ ಓದಬಹುದು. ಆದ್ರೆ ನಿಮ್ ತಂಗಿ ಚೆನ್ನಾಗಿ ಓದಿ ಈ ಸ್ಕೂಲ್ ಹೆಸರನ್ನ ಎತ್ತರಕ್ಕೆ ಬೆಳೆಸ್ಬೇಕು. ನಿಮ್ ಕಡೆಯಿಂದ ನಾವಿಷ್ಟೇ ಬಯಸೋದು. ಖಂಡಿತ ನನ್ನ ತಂಗಿ ನಿಮ್ ನಂಬಿಕೆನ ಉಳಿಸ್ಕೋತಾಳೆ ಮೇಡಮ್.